ಸಿಕ್ಕಿದು ನಿನಗೊಂದು ತೋಟ ಕಂಡರ ಕದರಿಗೆ ಕೂದಲು ಕಡ ಮುಕ್ಕುವೆ ನಿದರೊಳಗಿದ್ದ ಬಂಗಳ ನಿಲ್ಲು ಮುಕ್ಕುವೆ ಇದರೊಳಗಿದ್ದ ಬಂಗಳ ನಿಲ್ಲು ಮಿಕ್ಕು ಬಿರುದ ಬೋರಿಡುದ ಕಿರಿ ಕಿರಿ ಗುಟ್ಟುತ್ತ ಮುಕ್ಕುವೆ ನಿದರೊಳಗಿದ್ದ ಬಂಗಳ ನಿಲ್ಲು ಮಿಕ್ಕು ಬಿರುದ ಬೋರಿಡುದ ಕಿರಿ ಕಿರಿ ಗುಟ್ಟುತ್ತ ಸಿಕ್ಕಿದು ನನಗಿಂದು ತೋಟ ಆದ್ರೆ ಈ ಕಾಲಕ್ಕೆ ಯಾವಾಗ ಕಾರ್ಯನಿರ್ವಹಣೆ ಆಯಿತೋ ಆ ಕಾಲಕ್ಕೆ ಹೊಟ್ಟೆಯ ಹಸಿವಲ್ಲ ಇದು, ರಾವಣನಿಗೆ ಸರಿಯಾದಂತಹ ಮದ್ದರಿಯಬೇಕೆನ್ನುವ ಎನ್ನುವಂತಹ ಹಸಿವು. ಹಾಗಾದ್ರೆ ಕಾಣುತ್ತಾ ಇದೆಯಲ್ಲ ವನ, ಹಾಗಾಗಿ ವನದಲ್ಲಿರುವಂತಹ ಪಂಡಗಳನ್ನೆಲ್ಲ ತಿನ್ನುತ್ತೇನಂತೆ. ನಮ್ಮ ವನಕ್ಕೆ ಬಂದು ನಮ್ಮಲ್ಲೇ ಮಾತಾಡ್ತೇನೆ. ಅಲ್ಲ ನೀನು ಯಾರು ಮಾರ? ಜನ ಯಾರು? ನಾವು ಇಲ್ಲಿಯವರು. ಇಲ್ಲಿಯವರಾದ್ರೆ ನನಗೇನಾಯ್ತು? ನಿನಗೆ ಹೆಚ್ಚು ಮಾತಾಡ್ತೇನೆ. ಇಳಿದಿಲ್ವಾ? ಇಲ್ಲ ಇಳಿಸ್ತೇನೆ. ಈಗ ಏನು ಇಳಿಸ್ತೀನಿ? ಇನ್ನೊಂದು ಕೆಳಗೆ ಇಳಿಸ್ತೇನೆ. ಸಾಧ್ಯ ನನಗೆ? ಸಾಧ್ಯ ಉಂಟಾ? ಕೋವಿದನು ರಣವೀರ ನಿತ್ಯವೂ ಕಾವಲಿರುತ್ತ ಜಯ ನಮೋ ಶಂಕರ ಕಾಪಾಡು ತಂದೆ. ಈ ಲಂಕಾದೀಪವನ್ನು ಕಾಯುವಂತಹ ಜಂಬುಮಾಲಿ ನಾನು. ಸ್ವಾಮಿ, ನಮಗೆ ಮೊದಲೆಲ್ಲ ಇಷ್ಟೊಂದು ಕೆಲಸವಿರಲಿಲ್ಲ. ನಾನು ಇದ್ದೇನೆ ತಿಳಿದರೆ ಯಾವ ಪ್ರಾಣಿಯೂ ಇಲ್ಲಿಗೆ ಸುಳಿಯುತ್ತಿರಲಿಲ್ಲ. ಈಗ ಹಾಗಲ್ಲ. ಭೂವಿತೆಯಾದ ಸೀತೆಯನ್ನು ನಮ್ಮೊಡೆಯನಾದ ರಾವಣನು ಅಶೋಕವನದಲ್ಲಿ ಇರಿಸಿದ ನಂತರ ಕಣ್ಣಿಗೆ ಎಣ್ಣೆ ಹಾಕಿ ಕಾಯಕವನ್ನು ಕಾಯುತ್ತಿದ್ದೇವೆ. ಏನಂತೆ? ಎನ್ನದೆ ನಮ್ಮ ಕಾಯಕದಲ್ಲಿ ಕಂಠಪ್ತರವಾಗಿರುವಂತಹ ಸಮಯ ಏನಂತೆ ಏನಂತೆ ಮಂಗನಿಂದ ಕಾಪಾಡಿ. ಪಾಪಿ, ಏನಾಯ್ತು? ಅಲ್ಲಿ ಒಂದು ಮಂಗ ಉಂಟು ಅಂತ. ಯಾವ ಮಂಗ?
ಅಶೋಕವನದಲ್ಲಿ ಮಂಗ ಉಂಟು. ಅಶೋಕವನದ ಏನಾಯ್ತು ಹೇಳು, ಕೇಳ್ಬೇಕು. ಕೇಳಮ್ಮ ಮನ ಜಂಬೂಮಾಲಿ ಕೇಳಮ್ಮ ಮನ ಜಂಬೂಮಾಲಿ ವನಜನರ ಮೌಲ್ಯ ವನಜನರ ಮೌಲ್ಯ ಹಾಳಾಯ್ತು ವನವು ಕವಿಯ ದಾಳಿ ಮೇಲುವರಿದು ಕೌಗಿಳಿದು ದಲಿತರ ಜಾಲವೆಂದು ರಜದಾಡಿ ಕಪ್ಪುಗಳ ಏಳುತ್ತ ಇಳುದು ಮಾಡಿದ ಗಿಡಗಳ ನೀಡುಗೈದು ಮಹಳೂಲಿಯು ರೋಗಗಳು ಕೇಳೆನ್ನ ಮದ ಜಂಬೂಮಾಲಿ ಅಶೋಕವನದಲ್ಲಿ ಒಂದು ದೊಡ್ಡ ಮಂಗ ಉಂಟಂತ. ಯಾವ ಮಂಗವ? ಇದೊಂದು ದೊಡ್ಡ ಮಂಗ, ಹೊಸತ್ತು ಮಂಗ ಅದು. ನಾನು ಎಂದಿಗೂ ನೋಡ್ಲಿಲ್ಲ ಇದನ್ನು. ಛೇ, ಹೇಳು ಮಾರಾಯ. ಬೇರೆ ಬೇರೆ ಯಾವಾಗಲೂ ನಾನು ಮಂಗಗಳ ಜೊತೆ ಮಲಗುದು. ಹ. ಇದು ನನಗೆ ಪರಿಚಯ ಇಲ್ಲದ ಮಂಗ ಅದು. ಆಹಾ, ಏನು ನೀನು ಮೊದಲು ಮಂಗದ ಜೊತೆ ಮಲಗಿದ ಆ ನೆನಪುಂಟಾ? ನೆನ್ಪುಂಟು. ನಾನು ಯಾವಾಗಲೂ ಮಲಗ್ತೇನೆ ಮಂಗಗಳ ಮರಿ ಜೊತೆ. ಹಾಕಿದ್ದಾಗಿರ್ಬಹುದು. ನೀವು ಹಾಗೆ ಹೇಳಿದ್ರೆ ಹ. ಕೇಳೋರು ಏನಾದ್ರು ತಪ್ಪು ತಿಳ್ಕೊಂಡ್ರೆ. ಇಲ್ಲಿ ಕೇಳಲಿಕ್ಕೆ ಯಾರು, ನಾನು ಮತ್ತೆ ನೀನು ಬೇರೆ ಯಾರು ಇಲ್ಲ. ಅದಲ್ಲ, ಹ, ಇದೊಂದು ಹೊಸತ್ತು ಬೆಳೆದ ಮಂಗ ಇದು. ಹೌದಾ? ಹ. ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಬಿಟ್ಟಿದೆ. ನಮ್ಮನ್ನು ನೀವೇ ಕಾಪಾಡಬೇಕು. ವನಪಾಲಕರೇ, ಏನು ವಿಪರೀತ ವನಪಾಲಕರೇ, ಒಡೆಯ ಭಯಪಡದಿರಿ. ಹಾಗೆ ಆಗಲಿ. ಆ ಯಾವ ದೊಡ್ಡ ಮಂಗನಾದರೂ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಲಿ. ಭೂತ ಕವಿಯ ನಿಲ್ಲತ್ತಡಗುವ ಭೂತ ಕವಿಯ ನಿಲ್ಲತ್ತಡಗುವ ಬಹಳುತ್ತಮವಿ ವನವ ಕಿತ್ತು ಗೆಡೈವ ಬೆಟ್ಟದ ಬಡಿದ ಹತ್ತಿರುವೆ ಏಕೆ ಎಲಾ ಮಂಗ, ಯಾರು? ನೀನು ಮಂಗನ ಮನುಷ್ಯನ ಏನೂ ತಿಳಿಯುವುದಿಲ್ಲ. ನೋಡುವಾಗ ಕಾಣುವುದಿಲ್ಲ ನಿನಗೆ? ಮಂಗನಾಗಿ ಚೇಷ್ಟೆ ಮಾಡುತ್ತಿ, ಹ. ಮನುಷ್ಯರಾಗಿ ಪರಾಕ್ರಮ ತೋರಿಸುತ್ತಿ. ಹ. ನಿನ್ನ ಈ ರೋಷವೇ ವೇಷಲ ರಕ್ಕಸಲ್ಲಿಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಇಲ್ಲಿಂದ ತೆರಳು. ಇಲ್ಲದ್ರೆ ಇನ್ನ ಇವತ್ತೇ ಸಮಯ. ಮುಚ್ಚು ಬಾಯಿ. ದೂರಗಡೆ ನಿವಾರಿದ ಐದೇಹ
ಕೋತಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಅಕ್ಷಯ ಕುಮಾರರನ್ನು ಬರಳಿ ಹೇಳಿ ಸಭೆಗೆ.
ಮರಣವೇ ಹಾ ನಂಬಲು ಅಸಾಧ್ಯವಾದಂತಹ ಮಾತು. ಆ ಕಪಿಗಳನ್ನು ಕೊಲ್ಲಲು ಎಲ್ಲರೂ ಬೇಡ, ನಾನು ಓರ್ವಣೆ ಸಾಕು. ನೀವು ಅಪ್ಪಣೆ ನೀಡುವಿರೆಂದಾದರೆ ಈಗಲೇ ಕೊಡಿ ಅಪ್ಪಣೆ. ಗೊಲ್ಲಲಿಗೆ ನಾನೋರ್ವದಾಗು ಸಮ್ಮಾನದಿಂದೆನಗಾತಿರಿ. ಮೊದಲಾಗಿ ನಿಮಗೆ ವಂದಿಸಿಕೊಂಡಿದ್ದೇನೆ. ಹೇಳು. ನಮ್ಮ ಈ ಲಂಕಾ ಪಟ್ಟಣಕ್ಕೆ ಕೇವಲ ಒಂದು ವಾನರನಿಂದಾಗಿ ಕೇಡು ಬಂದಿದೆ. ಹೌದು ಎಂದರೆ ನಂಬಲ ಸಾಧ್ಯವಾದಂತಹ ವಿಚಾರ. ನಾನು ಆ ವಾನರನನ್ನು ಅಶೋಕವನದಿಂದ ಅಟ್ಟುತ್ತೇನೆ. ನೀವು ಅಪ್ಪಣೆಯನ್ನು ಕೊಡಿ. ಹೊಂಬಟ್ಟಲಲ್ಲಿ ರಣವೀರ್ಯವನ್ನಿಟ್ಟಿದ್ದೇನೆ, ಜಯಶಾಲಿಯಾಗಿ ಬನ್ನಿ. ಅಕ್ಷಗುಮಾರ ವೀರಗಳು ಬರುವಿಖ್ಯಾತಿ. ಸೂರತವೇನೊಂದು ತೋರುವ ಮೊದಲಾಗಿ ಸಾಲೆಲ್ಲ ಹೊರಗಳಿಗೆ ಏನೆಲ್ಲವೂ ಅನುಮತಿ ಇಲ್ಲದೆ ನಮ್ಮ ಉದ್ಯಾನವನವನ್ನು ಪ್ರವೇಶಿಸಿದಲ್ಲದೆ ನಮ್ಮವರ ಮೇಲೆ ದಾಳಿಯನ್ನೆಸಗಲು ಮುಂದಾದೆಯ. ನಿನ್ನನ್ನು ವಿಚಾರಿಸಕ್ಕೆ ಬಂದವರು ಸಾಮಾನ್ಯರೆಂದು ತಿಳಿಯಬೇಡ. ಯಾರು ನೀವು? ಜನ ಯಾರು? ಲಂಕಾಧಿಪತಿ ರಾವಣೇಶ್ವರನ ವೀರ ಪುತ್ರರಾದ ಅಕ್ಷಯ ಕುಮಾರರು ನಾವು. ಮಾಡಿದ್ದು ತಪ್ಪಾಯ್ತೆಂದು ಕಾಲಿಗೆ ಬಿಟ್ಟರೆ ಕಾಲಿಗೆ ಎರಗಿದರೆ ಬಿಟ್ಟೇನು, ಇಲ್ಲದರೆ ನಿನ್ನ ಬಾಳ ಕಟ್ಟಲು. ಸತ್ತವರನ್ನು ಈಗಾಗಲೇ ಓರ್ವುಡನ್ನು ಬಂದಿದ್ದೇನೆ. ನೀನು ತಡೆಯುವುದಕ್ಕೆ ಬಂದರೆ ನಿನ್ನನ್ನು ಬಿಡುವುದಿಲ್ಲವಾ?